ಮರಕ್ಕೆ ಗುದ್ದಿ ಪೆಟ್ರೋಲ್ ಟ್ಯಾಂಕರ್ ಧಗಧಗಿಸಿದ ಘಟನೆ ನಡೆದಿದೆ. ಪೆಟ್ರೋಲ್ ಟ್ಯಾಂಕರ್ ಜೊತೆಗೆ ಹಾಲಿನ ಟ್ಯಾಂಕರ್ಗೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಪೆಟ್ರೋಲ್ ಟ್ಯಾಂಕರ್ ಮಾತ್ರ ಅಲ್ಲ, ಹಾಲಿನ ಟ್ಯಾಂಕರ್ಗೂ ಈಗ ಕೂಡ ಬೆಂಕಿ ಹೊತ್ತಿಕೊಂಡಿದೆ. ಮರಕ್ಕೆ ಗುದ್ದಿದೆ ಪೆಟ್ರೋಲ್ ಟ್ಯಾಂಕರ್. ಈ ಸಂದರ್ಭದಲ್ಲಿ ಬೆಂಕಿ ಸುಟ್ಟಿದೆ. ಇಡೀ ಒಂದು ಟ್ಯಾಂಕರ್ ಈಗ ಧಗಧಗಿಸಿದೆ. ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿ ಹೋಗಿದೆ. ಅದರ ಜೊತೆಗೆ ಹಾಲಿನ ಟ್ಯಾಂಕರ್ಗೂ ಬೆಂಕಿ ಹೊತ್ತುಕೊಂಡಿದೆ. ವೇಗವಾಗಿ ಬಂದು ಮರಕ್ಕೆ ಪೆಟ್ರೋಲ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಬೆಂಕಿಯಲ್ಲಿ ಹೊತ್ತಿ ಉರಿದಿದೆ ಟ್ಯಾಂಕರ್. ದೊಡ್ಡಬಳ್ಳಾಪುರದ 11ನೇ ಮೈಲಿ ಬಳಿ ಈ ಘಟನೆ ನಡೆದಿದೆ. ಟ್ಯಾಂಕರ್ ಅಪಘಾತ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸುಮಾರು 2 ಕಿಲೋಮೀಟರ್ಗೂ ಅಧಿಕ ಜಾಮ್ ಆಗಿದ್ದು, ಅರಳು ಮಲ್ಲಿಗೆಯಿಂದ ಕಾಡನೂರುವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಕಿಯನ್ನ ನಂದಿಸುವಲ್ಲಿ ಈಗ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಬಹುತೇಕವಾಗಿ 2 ಲಾರಿಗಳು ಸುಟ್ಟು ಭಸ್ಮವಾಗಿದೆ. ದೊಡ್ಡ ಬೆಳವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಕಿಯ ಅವಘಡ ನೀವು ನೋಡ್ತಿದ್ದೀರಲ್ಲ, ಟ್ಯಾಂಕರ್, ಒಂದು ಹಾಲಿನ ಟ್ಯಾಂಕರ್, ಇನ್ನೊಂದು ಪೆಟ್ರೋಲ್ ಟ್ಯಾಂಕರ್, 2 ಟ್ಯಾಂಕರ್ಗೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಕಂಪ್ಲೀಟ್ ಆಗಿ ಈಗ ಬೆಂಕಿ ನಂದಿಸಿದ್ದಾರೆ. ಆದರೆ ಆ 2 ಟ್ಯಾಂಕರ್ಗಳು ಸುಟ್ಟು ಕರಕಲಾಗಿದೆ ಎನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದ್ದು, ಪೆಟ್ರೋಲ್ ಟ್ಯಾಂಕರ್ ಮರಕ್ಕೆ ಗುದ್ದಿದ ಪರಿಣಾಮ ಟ್ಯಾಂಕರ್ಗೆ ಬೆಂಕಿ ಹೊತ್ಕೊಂಡಿದೆ. ಗೊತ್ತು, ಪೆಟ್ರೋಲ್ ಯಾವ ರೀತಿಯಾಗಿ ಒಂದು ಚೂರು ಕಿಡಿ ಹೊತ್ಕೊಂಡ್ರು ಸಾಕು, ಅಥವಾ ಏನಾದರೂ ಆದರೂ ಕೂಡ ಇಡೀ ಒಂದು ಬೆಂಕಿ ವ್ಯಾಪಿಸುತ್ತೆ ಅನ್ನೋದು ಅಂಥದ್ದು ಘಟನೆ. ಅದು ಕೂಡ ಪೆಟ್ರೋಲ್ ಟ್ಯಾಂಕರ್ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬಹುದು ಎಂತಹ ಪರಿಸ್ಥಿತಿಯಲ್ಲಿ ಆಗಿರಬಹುದು ಅಂತ ಹೇಳಿ. ಮರಕ್ಕೆ ಗುದ್ದಿದ ಪರಿಣಾಮವಾಗಿ ಬೆಂಕಿ ಹೊತ್ಕೊಂಡಿದೆ. ಎರಡು ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು CCTVಯ ದೃಶ್ಯ, ಮತ್ತೊಂದು ಕಡೆ ಯಾವ ರೀತಿಯಾಗಿ ಬೆಂಕಿ ಧಗಧಗಿಸ್ತಾ ಇದೆ ಅನ್ನುವಂತಹ ದೃಶ್ಯ ನೋಡಿ. ಬರ್ತಾ ಇದೆ ಅಲ್ಲಿ ಪೆಟ್ರೋಲ್ ಟ್ಯಾಂಕರ್ ಬಂದು ಮರಕ್ಕೆ ಗುದ್ದಿದೆ. ಆ ಮರಕ್ಕೆ ಗುದ್ದಿದ ಪರಿಣಾಮ ಇಮಿಡಿಯೇಟ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಇನ್ನೊಂದು ಕೂಡ ವೆಹಿಕಲ್ ಆ ಸೈಡಲ್ಲಿ ಬರ್ತಾ ಇತ್ತು, ಆದರೆ ಅದೃಷ್ಟವಶಾತ್ ಅಲ್ಲೇ ಆ ಒಂದು ವೆಹಿಕಲ್ ನಿಲ್ಲುತ್ತೆ. ಈ ಒಂದು ಟ್ಯಾಂಕರ್ ಹೋಗಿ ಮರಕ್ಕೆ ಗುದ್ದುತ್ತೆ. ಮರಕ್ಕೆ ಗುದ್ದಿದ ಪರಿಣಾಮ ಬೆಂಕಿ ಹೊತ್ಕೊಳ್ಳುತ್ತೆ. ಮತ್ತೊಂದು ಕಡೆಯಿಂದ ಹಾಲಿನ ಟ್ಯಾಂಕರ್ ಕೂಡ ಬರ್ತಾ ಇತ್ತು, ಅದಕ್ಕೂ ಕೂಡ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಹಾಲಿನ ಟ್ಯಾಂಕರ್, ಪೆಟ್ರೋಲ್ ಟ್ಯಾಂಕರ್ ಎರಡೂ ಕೂಡ ಈಗಾಗಲೇ ಸುಟ್ಟು ಹೋಗಿದೆ. ನೀವು ಗಮನಿಸ್ತಾ ಇದ್ರಿ ಆ ಒಂದು ದೃಶ್ಯಾವಳಿಗಳನ್ನ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗಾಡಿ ಮೂವ್ ಆಯ್ತು. ಆಮೇಲೆ ಮುಂದೆಗಡೆ ಒಂದು ಜಾಂಡ್ರ ಗಾಡಿ ಬಂತು. ಅವ್ನು ಸ್ಲೋ ಮಾಡಿ ಅವ್ನು ನಿಲ್ಲಿಸ್ತಾ, ಅವ್ನು ಹಿಂದೆಗಡೆ ಇದ್ದು ಅವ್ನು ಸ್ಪೀಡಾಗಿ ಬಂದು ಓವರ್ಟೇಕ್ ಮಾಡಿ ಮರಕ್ಕೆ ಡೀಸೆಲ್ ಗಾಡಿ ಈಗ ಮೂವ್ ಮಾಡಿದೆ ಅಷ್ಟೇ. ಇದು ಇಲ್ಲಿ ಲೋಡ್ ಆಯಿತು. ನೆಕ್ಸ್ಟ್ ಮಧ್ಯಾಹ್ನದಲ್ಲಿ ಹೋಗ್ಬೇಕು. ಅಲ್ಲಿ ಲೋಡ್ ಆದ್ಮೇಲೆ ಬೆಂಗಳೂರಿಗೆ ಸ್ಟಾಪ್ ಮಾಡಲೇ ಇಲ್ಲ. ಅವರು ಸ್ಪೀಡಾಗಿ ಬಂದು ಓವರ್ ಸ್ಪೀಡಾಗಿ ಆಗೋಣ. ಇಂಡಿಕೇಟರ್ ಎಲ್ಲ ಹಾಕೊಂಡಿದ್ರು ನೀವು? ಎಲ್ಲ ಗಾಡಿ ಮುಂದೆಗಡೆ ಗಾಡಿನೂ ಸ್ಲೋ ಆಯ್ತು, ಬಂದು ನಿಂತ್ಕೊಂಡು ಅವನ ಗಾಡಿ ಹೊಡಿಬೇಕಿತ್ತು, ಹಂಗೆ ಮಿಸ್ ಆಗಿ ಆ ಕಡೆ ಅಂದ್ರೆ ಕ್ಯಾಂಟ್ರ್ ತಪ್ಪಿಸಿ ನಿಮ್ಗೆ ಮರಬಹುದು. ಕ್ಯಾಂಟ್ರ್ ತಪ್ಸಕ್ ಹೋಗಿ ಈಗ ನಿಮ್ ಕೈ ವಾಹನಕ್ಕೆ ಏನಾಗುತ್ತೆ? ಮುಂದೆಗಡೆ ಸ್ಟೆಪ್ ಎಲ್ಲ ಹೊಡೋದು ಸಿಕ್ಕೋದು. ಅದಕ್ಕೂ ಬೆಂಕಿ ಬಿದ್ದಿದ್ಯಾ? ಆ ಗಾಡಿ ಬೆಂಕಿ ಹತ್ಕೊಂಡ್ಮೇಲೆ ನಮ್ ಗಾಡಿ ಬೆಂಕಿ ಹತ್ಕೊಂಡೆ. ಅದು ಯಾವ ತರ ಹತ್ಕೊಂತು ಸಡನ್ಲಿ? ಅದ್ ಮರಗ್ ಗುದಿತ್ತಲ್ಲ, ಪ್ರೆಷರ್ಗೆ ಬಿಟ್ಕೊಂಡು ಇಂಜಿನ್ ಹತ್ಕೊಂಡ್ಬಿಟ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ಈ ಒಂದು ಘಟನೆಗೆ ಟ್ಯಾಂಕರ್ನ ಚಾಲಕನ ಅತಿ ವೇಗವೇ ಓವರ್ಟೇಕ್ ಮಾಡಿದ್ದೇ ಕಾರಣನಾ, ಹೇಗೆ ಈಗ ಅಲ್ಲಿ ಕಂಪ್ಲೀಟ್ ಆಗಿ ಬೆಂಕಿ ನಂದಿಸಿದ್ದಾರಾ? ನವಿತಾ ಜೈನ್, ಏನು ಲಾರಿ ಚಾಲಕನ ನಿರ್ಲಕ್ಷ್ಯವೇ ಈ ಅಪಘಾತಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಾಲಿನ ಟ್ಯಾಂಕರ್ನ ನಿಧಾನವಾಗಿ ಏನು ರಸ್ತೆ ದಾಟೋದಕ್ಕೆ ಹೋಗ್ತಾನೆ, ಆತ ಇಂಡಿಕೇಟರ್ಸ್ ಹಾಕೊಂಡಿರ್ತಾನೆ. ಹಾಗಾಗಿ ಏನು ಪಕ್ಕದಲ್ಲೇ ಬರ್ತಿದ್ದಂತ ಮತ್ತೊಂದು ಕ್ಯಾಂಟರ್ ವಾಹನ ಕೂಡ ಸ್ಲೋ ಆಗಿದೆ. ಆ ಸ್ಲೋ ಆಗಿರೋದ್ರಿಂದ ಹಿಂದೆ ಬರ್ತಿದ್ದಂತ ಪೆಟ್ರೋಲ್ ತುಂಬಿದಂತ ಲಾರಿ ಏಕಾಏಕಿ ಏನು ಸ್ಪೀಡ್ ಆಗಿ ಹೋಗಿ ಮರಕ್ಕೆ ಗುದ್ದಿರುವಂಥದ್ದು. ಅಂದ್ರೆ ಓವರ್ಟೇಕ್ ಮಾಡದ ಬರದಲ್ಲಿ ಹೋಗಿ ಮರಕ್ಕೆ ಗುದ್ದಿದಂತ ಪರಿಣಾಮ, ಏನು ಗುದ್ದಿದ ತಕ್ಷಣವೇ ಏನು ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡಂತ ಪರಿಣಾಮವಾಗಿ ಪಕ್ಕದಲ್ಲೇ ಇದ್ದಂತ ಏನು ಹಾಲಿನ ಟ್ಯಾಂಕರ್ಗೂ ಕೂಡ ಬೆಂಕಿ ಬಿದ್ದಿದೆ. ಪ್ರಮುಖವಾಗಿ ಇಲ್ಲಿ ಏನು ಲಾರಿ ಚಾಲಕನ ಅಂದ್ರೆ ಪೆಟ್ರೋಲ್ ತುಂಬ್ಕೊಂಡ್ ಬಂದಿದ್ದಂತ ಲಾರಿ ಚಾಲಕನ ಅಜಾಗರೂಕತೆ ಇದಕ್ಕೆ ಕಾರಣ ಆಗಿರ್ಬೋದು. ಏನೋ ಕ್ಯಾಂಟರ್ನ ತಪ್ಪಿಸೋದಕ್ಕೆ ಹೋಗಿ ಓವರ್ಟೇಕ್ ಮಾಡೋ ಬರದಲ್ಲಿ ಈಗ ಮರಕ್ಕೆ ಗುದ್ದಿರುವಂಥದ್ದು. ಮರಕ್ಕೆ ಗುದ್ದಿದ ಪರಿಣಾಮ ಮರವೂ ಕೂಡ ಏನು ಅರ್ಧಂಬರ್ಧ ಸುಟ್ಟು ಕರ್ಕಲಾಗಿರುವಂಥದ್ದು. ಪ್ರಮುಖವಾಗಿ ಆತ ಕೂಡ ಏನು ಗುದ್ದಿದಂತ ಸಮಯದಲ್ಲಿ ಕೆಳಗೆ ಬಿದ್ದಿದ್ದಾನೆ. ಮತ್ತೆ ಈ ಚಾಲಕ ಕೂಡ ಹಾಲಿನ ಟ್ಯಾಂಕರ್ ನಲ್ಲಿ ಇದ್ದಂತ ಚಾಲಕ ಕೂಡ ಕೆಳಗೆ ಇಳಿದಿರುವಂತ ಪರಿಣಾಮ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಪ್ರಮುಖವಾಗಿ ಈ ಘಟನೆ 10 ಗಂಟೆಯಿಂದ ನಡೆದ್ರು ಇಲ್ಲಿವರೆಗೂ ಕೂಡ ಏನು ಬೆಳಗ್ಗಿಂದಲೂ ಸಹ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಅಗ್ನಿಶಾಮಕ
ವಾಹನಗಳಿಂದ ಏನು ಬೆಂಕಿ ನಂದಿಸುವಂತ ಕೆಲಸ ಕೂಡ ಆಗ್ತಿದೆ. ಅಂದ್ರೆ ಟ್ಯಾಂಕರ್ನ ಸುಮಾರು 4,000 ಲೀಟರ್ನಷ್ಟು ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಇದ್ದಂತ ಹಿನ್ನೆಲೆಯಲ್ಲಿ ಅದನ್ನ ಗಂಟೆಗೂ ಕೂಲ್ ಮಾಡಿ ಅದನ್ನ ಮತ್ತೆ ವಾಪಸ್ ತೆಗಿಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಈಗ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಕೆಲಸ ಮಾಡ್ತಿರೋಂಥದ್ದು. ಈಗ ಸದ್ಯಕ್ಕೆ ಹಾಲಿನ ಲಾರಿಯನ್ನ ಹಿಂದಕ್ಕೆ ತೆಗೆದು ಈಗ ರಸ್ತೆಯನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಿರೋದು. ಪ್ರಮುಖವಾಗಿ ಬೆಳಗಿನಲ್ಲೂ ಸಹ ಸಾಕಷ್ಟು ಪ್ರಯಾಣಿಕರು ಈ ರಸ್ತೆಯಲ್ಲಿ ಓಡಾಡೋದಕ್ಕೂ ಸಾಕಷ್ಟು ಪರದಾಟವನ್ನ ಬಸ್ನ ಅವಲಂಬಿತರಾಗಿರೋರು ಕೂಡ ಸಾಕಷ್ಟು ಪರದಾಟವನ್ನ ಅನುಭವಿಸಿರುವಂತದ್ದು ನವಿತಾ. ಅಂದ್ರೆ ಈಗ ಒಂದ್ ಕಡೆ ಅದನ್ನ ತೆರವುಗೊಳಿಸುವಂತಹ ಕಾರ್ಯ ತೆಗಿಬೇಕು, ಪೆಟ್ರೋಲ್ ಅನ್ನ ತೆಗೆಯುವಂತಹ ಕೆಲಸ ಆದ್ರೆ ದೊಡ್ಡ ಅನಾಹುತ ಸ್ವಲ್ಪ ಮಟ್ಟಿಗೆ ತಪ್ಪಿದೆ ಅಂತ ನಾವು ಇಲ್ಲಿ ಅನ್ಕೊಳ್ಬಹುದಂತ. ಯಾಕಂದ್ರೆ 4,000 ಲೀಟರ್ ಪೆಟ್ರೋಲ್ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಆಗುವಂತಹ ಚಾನ್ಸಸ್ ಇದೆ ಅಲ್ಲಿ ಅಂತ. ಎಸ್ ನವಿತಾ, ಏನು ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಮನೆಗಳಿದೆ. ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ಟೈಮಲ್ಲೂ ಕೂಡ ಇಲ್ಲಿ ಅದೇ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಬಸ್ ಹತ್ತೋದಕ್ಕೂ ಕೂಡ ಸಾಕಷ್ಟು ಜನರು ಬಂದು ಇಲ್ಲೇ ನಿಂತ್ಕೊಬೇಕಾಗಿತ್ತು. ಮತ್ತೆ ಬೆಳಗ್ಗೆ ಶಾಲಾ ಮಕ್ಕಳು ಕೂಡ ಇದೇ ಬಸ್ ಸ್ಟ್ಯಾಂಡ್ ನಲ್ಲಿ ಹತ್ತಿ ಶಾಲೆಗಳಿಗೆ ತೆರಳುವಂತ ಜಾಗ ಆಗಿರೋದ್ರಿಂದ ಇಲ್ಲಿ ಏನಾದ್ರೂ ಒಂದು ಕ್ಷಣದಲ್ಲಿ ಏನೋ ಸ್ಫೋಟ ಆಗಿದ್ರೆ ಸಾಕಷ್ಟು ಅನಾಹುತಗಳು ಸಂಭವಿಸುವಂತ ಸಾಧ್ಯತೆ ಕೂಡ ಇತ್ತು. ಇಲ್ಲಿ ಪಕ್ಕದಲ್ಲೇ ಒಂದು 10 ಮೀಟರ್ ದೂರದಲ್ಲೂ ಕೂಡ ಸಾಕಷ್ಟು ಮನೆಗಳಿದ್ದಾವೆ. ಮನೆಗೆ ಏನಾದ್ರೂ ಒಂದು ಬೆಂಕಿ ಕಿಡಿ ತಗಲಿದ್ರು ಕೂಡ ಇಲ್ಲಿ ಗ್ಯಾಸ್ಗಳಿದ್ದು ಸಾಕಷ್ಟು ಅನಾಹುತಗಳು ಆಗಂತ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಏನು ಪೆಟ್ರೋಲ್ನ ತುಂಬಿದಂತ ಲಾರಿ ಚಾಲಕನ ಅಜಾಗರೂಕತೆಯಿಂದ ಇಷ್ಟೆಲ್ಲ ಅವಘಡಗಳಿಗೆ ಕಾರಣ. ಪ್ರಮುಖವಾಗಿ ಲಾರಿ ಏನು ಮುಂಭಾಗ ಚಾಸಿ ಮಾತ್ರ ಬೆಂಕಿ ಹತ್ತಿ ಉರಿದಿರುವಂತದ್ದು. ಅಂದ್ರೆ ಸ್ಫೋಟ ಆಗಿಲ್ಲ, 2-3 ಲೇಯರ್ನಷ್ಟು ಒತ್ತಿ ಉರಿದಿದೆ. ಅಷ್ಟರಲ್ಲಾಗಲೇ ಅಗ್ನಿಶಾಮಕ ಸ್ಥಳಕ್ಕೆ ಬಂದಿದ್ದಂತ ಹಿನ್ನೆಲೆಯಲ್ಲಿ ಯಾವುದೇ ಅತಾಚುರ್ಯ ನಡೆದಿಲ್ಲ. ಹಾಗಾಗಿ ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಹಾಲಿನ ಟ್ಯಾಂಕರ್ಗೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಜೊತೆಗೆ ಅದು ಏನ್ರೆ ಕಂಪ್ಲೀಟ್ ಆಗಿ ಅದು ಸುಟ್ಟು ಹೋಗಿದೆಯಾ ಅಥವಾ ಭಾಗಶಃನ? ಹಾಗೇನೆ ಇಬ್ಬರ ಚಾಲಕರ ಪರಿಸ್ಥಿತಿ ಹೇಗಿದೆ? ಒಬ್ಬ ಚಾಲಕ ಹಾಲಿನ ಟ್ಯಾಂಕರ್ ಅವ್ರು ಮಾತಾಡ್ತಾ ಇದ್ರು, ಆದ್ರೆ ಮತ್ತೊಬ್ಬ ಚಾಲಕನ ಪರಿಸ್ಥಿತಿ ಹೇಗಿದೆ? ನವಿತಾ, ಏನು ಹಾಲಿನ ಟ್ಯಾಂಕರ್ನ ಮುಂಭಾಗ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿರುವಂತದ್ದು. ಅಂದ್ರೆ ಹಿಂಭಾಗದಲ್ಲಿ ಯಾವುದೇ ರೀತಿಯ ಬೆಂಕಿ ಹಾಲಿನ ಟ್ಯಾಂಕರ್ಗೆ ಆಗಿಲ್ಲ, ಆದ್ರೆ ಪೆಟ್ರೋಲ್ನ ವಾಹನಕ್ಕೆ ಸಂಪೂರ್ಣವಾಗಿ ಏನು ಸುಟ್ಟು ಹೋಗಿರುವಂತದ್ದು. ಪ್ರಮುಖವಾಗಿ ಪೆಟ್ರೋಲ್ ತುಂಬಿದಂತ ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಹಾಲಿನ ಟ್ಯಾಂಕರ್ನ ಚಾಲಕನಿಗೆ ಯಾವುದೇ ರೀತಿಯ ಗಾಯಗಳಾಗಿಲ್ಲ. ಹಾಗಾಗಿ ಆತ ಇಲ್ಲೇ ಇದ್ದು ಖುದ್ದು ವಾಹನವನ್ನ ನೋಡ್ಕೊಂತಿದ್ದಾನೆ. ಆದ್ರೆ ಸಂಪೂರ್ಣವಾಗಿ ಏನು ಪೆಟ್ರೋಲ್ ತುಂಬಿದಂತ ವಾಹನಕ್ಕೆ ಬೆಂಕಿ ಬಿದ್ದಂತ ಹಿನ್ನೆಲೆಯಲ್ಲಿ ಅದು ಸ್ಫೋಟಗೊಳ್ಳುವಂತ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಈಗ ಬೆಂಕಿ ನಂದಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ.